ಈ ದಿವಸ ನಮ್ಮ ಹೊಸಳ್ಳಿ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ವಸಂತ್ ಕುಮಾರ್ ಅವರಿಂದ ಖಾಲಿಯಾಗಿತ್ತು. ಈ ಒಂದು ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನನ್ನ ಸಹೋದ್ಯೋಗಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಮತ್ತೆ ಎಲ್ಲ ಮುಖಂಡರುಗಳು ಇದನ್ನು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರು ನನ್ನ ಮೇಲೆ ಇಕ್ಕಿದ ವಿಶ್ವಾಸವನ್ನು ನಾನು ಇದೇ ರೀತಿ ಉಳಿಸಿಕೊಂಡು ಹೋಗ್ತೀನಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಒಂದು ಹುಲಿಕುಂಟೆ ಹೋಬಳಿಯ ಹೊಸಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಏನು ಈ ಹಿಂದಿನ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಈ ದಿವಸ ಚುನಾವಣೆ ನಡೆದು ನಮ್ಮ ಗ್ರಾಮ ಪಂಚಾಯತಿಯ ಈ ಕ್ಯಾದಿಕುಂಟೆ ಗ್ರಾಮದ ಸದಸ್ಯರಾದ ಶ್ರೀ ನಾಗೇಶ್ ಅವರು ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಸಮಸ್ತ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಮ್ಮ ಹೊಸಳ್ಳಿ ಗ್ರಾಮ ಪಂಚಾಯತಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏನು ನಮ್ಮ ಎಲ್ಲ ಅಧ್ಯಕ್ಷರು ಮತ್ತೆ ನೂತನವಾಗಿ ಆಯ್ಕೆಯಾಗಿರುವ ಉಪಾಧ್ಯಕ್ಷರಾದ ನಾಗೇಶ್ ಅವರು ಹಾಗೂ ಸರ್ವ ಸದಸ್ಯರು ಕೂಡ ಎಲ್ಲರೂ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಎಲ್ಲ ಒಂದು ಸದಸ್ಯರು ಈ ಹಿಂದಿನ ಅವಧಿಗೆ ಯಾವ ರೀತಿ ಸಹಕಾರ ನೀಡಿದ್ರು ಅದೇ ರೀತಿ ತಮ್ಮ ಸಹಕಾರವನ್ನು ಮುಂದೆ ಕೂಡ ನೀಡಬೇಕಂತ ಕೇಳ್ಕೊಂತ ಮತ್ತೊಮ್ಮೆ ಶ್ರೀ ನಾಗೇಶ್ ಅವರಿಗೆ ಶುಭಾಶಯವನ್ನು ಕೋರ್. ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಕ್ಯಾದಿಗುಂಟೆ ನಾಗೇಶ್ ಅವರನ್ನು ಅವಿರೋಧ ಆಯ್ಕೆ ಮಾಡಿರ್ತೇವೆ. ಮುಂದಿನ ದಿನಗಳಲ್ಲಿ ಬರುತ್ತಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಎಲ್ಲರೂ ಒಂದು ಪಂಚಾಯತಿಯಿಂದ ಎಲ್ಲ ಅನುತ್ತಮಗಳಾಗಿ ಎಲ್ಲಾ ಕೆಲಸ ಕಾರ್ಯಗಳು ಎಲ್ಲಾ ಶ್ರದ್ಧೆಯಿಂದ ನೆರವೇರಿಸ್ಕೊಂಡು ಹೋಗ್ಬೇಕಂತ ಅವ್ರ ಕಳಕಳಿಯಿಂದ ಕೇಳ್ಕೊಂತ ಯಾವ್ದೇ ರೀತಿ ತೊಂದರೆ ಬಂದ್ರು ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಭಗವಂತ ಚೆನ್ನಾಗಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತ. ಉಪಾಧ್ಯಕ್ಷ ಸ್ಥಾನ ತೆರವಾಗಿರೋದ್ರ ಪ್ರಯುಕ್ತ ನಮ್ಮ ಕ್ಯಾದಿಗುಂಟೆ ನಮ್ಮ ಗ್ರಾಮದ ಸದಸ್ಯರ ನಾಗೇಶ್ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಲಭಿಸಿರುತ್ತೆ. ಆ ಸ್ಥಾನನ ಅವರು ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಉಳಿಸ್ಕೊಂಡು ಹೋಗ್ತಾರೆ ಅಂತ ನಮಗೆ ನಂಬಿಕೆ ಐತೆ. ಅದರಿಂದ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅಂತ ನಮ್ಮ ಗ್ರಾಮದ ಪರವಾಗಿ